ಆತ್ಮೀಯ ವಿದ್ಯಾರ್ಥಿಗಳೇ, ಪ್ರಥಮ PUC ರಾಜ್ಯಶಾಸ್ತ್ರದ ತರಗತಿಯಲ್ಲಿ ನಾವು ಅಧ್ಯಾಯ 3 ಮೂಲಭೂತ ರಾಜಕೀಯ ಪರಿಕಲ್ಪನೆಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತೇವೆ. ಸೊ ವಿದ್ಯಾರ್ಥಿಗಳೇ, ಈ ಮೂಲಭೂತ ರಾಜಕೀಯ ಪರಿಕಲ್ಪನೆಗಳು ಅಂತ ಹೇಳಿದ್ರೆ ಪರಮಾಧಿಕಾರ ಇದೆ, ಕಾನೂನುಗಳು ಇದೆ, ಹಕ್ಕುಗಳು, ಸ್ವಾತಂತ್ರ್ಯ ಮತ್ತು ಸಮಾನತೆ ಎನ್ನುವಂತಹ ಈ 5 ಮೂಲಭೂತ ಪರಿಕಲ್ಪನೆಗಳನ್ನು ನಾವು ರಾಜ್ಯಶಾಸ್ತ್ರದಲ್ಲಿ ಅಧ್ಯಯನವನ್ನ ಮಾಡಬೇಕಾಗ್ತದೆ. ಸೊ ವಿದ್ಯಾರ್ಥಿಗಳೇ, ಒಂದು ರಾಜ್ಯದ ಹುಟ್ಟು, ರಾಜ್ಯದ ಬೆಳವಣಿಗೆ ಮತ್ತು ರಾಜ್ಯದ ಕಾರ್ಯಗಳು ಅಥವಾ ಅಸ್ತಿತ್ವ ಮತ್ತು ಅದರ ಮುಂದುವರಿಕೆಯ ಬಗ್ಗೆ ನಾವು ಸಮಗ್ರವಾಗಿ ಜ್ಞಾನವನ್ನು ಗಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಈ ಮೂಲಭೂತ ರಾಜಕೀಯ ಪರಿಕಲ್ಪನೆಗಳ ಬಗ್ಗೆ ಅಧ್ಯಯನವನ್ನ ಮಾಡ್ತಕ್ಕಂಥದ್ದು ಅತ್ಯಂತ ಅಗತ್ಯ ಅಂತಕ್ಕಂಥದ್ದನ್ನ ನಾವು ಗಮನಿಸಬೇಕು. ಸೊ ಈ ಮೂಲಭೂತ ರಾಜಕೀಯ ಪರಿಕಲ್ಪನೆಗಳಲ್ಲಿ ಪರಮಾಧಿಕಾರವನ್ನ ಕುರಿತು ಅಧ್ಯಯನವನ್ನ ಮಾಡ್ತೇವೆ. ಸೊ ಪರಮಾಧಿಕಾರ ಅಂದ್ರೆ ಏನು, ಪರಮಾಧಿಕಾರದ ಲಕ್ಷಣಗಳು ಏನು, ಪರಮಾಧಿಕಾರದ ಸ್ವರೂಪಗಳು ಏನು ಎನ್ನುವಂತಹ ವಿಚಾರಗಳನ್ನ ನಾವು ಈ ಮೊದಲನೇ ಘಟಕ ಪರಮಾಧಿಕಾರದಲ್ಲಿ ಅಧ್ಯಯನವನ್ನ ಮಾಡೋಣ. ಸೊ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಸಹ ತಿಳಿದಿದೆ, ರಾಜ್ಯವು 4 ಮೂಲಾಂಶಗಳನ್ನ ಹೊಂದಿದೆ ಎನ್ನುವಂಥದ್ದು. ಒಂದು ಜನಸಂಖ್ಯೆ ಅಂತಕ್ಕಂಥದ್ದು, ನಿರ್ದಿಷ್ಟ ಭೂಪ್ರದೇಶ, ಸರ್ಕಾರ ಮತ್ತು ಪರಮಾಧಿಕಾರ ಎನ್ನುವಂತಹ 4 ಮೂಲಾಂಶಗಳ ಮೂಲಕ ಒಂದು ರಾಜ್ಯ ಎನ್ನುವಂಥದ್ದು ಅಸ್ತಿತ್ವಕ್ಕೆ ಬಂದಿದೆ ಅಂತ ನಾವು ಕಳೆದ ತರಗತಿಗಳಲ್ಲಿ ಅಧ್ಯಯನವನ್ನ ಮಾಡಿದ್ದೇವೆ. ಸೊ ಹಾಗಾಗಿ ಪರಮಾಧಿಕಾರ ಎನ್ನುವಂಥದ್ದು ರಾಜ್ಯದ 4 ಮೂಲಾಂಶಗಳಲ್ಲಿ ಒಂದು ಎನ್ನುವಂಥದ್ದನ್ನ ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಸೊ ಹಾಗಾದ್ರೆ ಈ ಪರಮಾಧಿಕಾರ ಎಂದ್ರೆ ಯಾರೂ ಪ್ರಶ್ನಿಸಲು ಸಾಧ್ಯವಾಗದೇ ಇರುವಂತಹ ಹಾಗೂ ರಾಜ್ಯ ಮಾತ್ರ ಹೊಂದಿರುವಂತಹ ಶ್ರೇಷ್ಠ ಅಧಿಕಾರವನ್ನ ಪರಮಾಧಿಕಾರ ಅಂತ ಹೇಳಿ ಕರೀತೇವೆ. ಅಂದ್ರೆ ಒಂದು ವ್ಯವಸ್ಥೆಯಲ್ಲಿ ರಾಜ್ಯವನ್ನ ಬಿಟ್ರೆ ಅಸ್ತಿತ್ವದಲ್ಲಿ ಇರ್ತಕ್ಕಂತಹ ಸಮಾಜವೇ ಆಗಿರಬಹುದು, ಸಂಘ ಸಂಸ್ಥೆಗಳೇ ಆಗಿರಬಹುದು, ಅಥವಾ ಪ್ರಜೆಗಳೇ ಆಗಿರಬಹುದು, ಅಥವಾ ಸರ್ಕಾರವೇ ಆಗಿರಬಹುದು, ಈ ಯಾವುದೇ ಸಂಘ ಸಂಸ್ಥೆಗಳಿಗೂ ಸಹ ಪರಮಾಧಿಕಾರ ಅಂತಕ್ಕಂಥದ್ದು ಇರೋದಿಲ್ಲ. ಪರಮಾಧಿಕಾರವನ್ನ ಹೊಂದಿರುವಂತಹ ಏಕೈಕ ಸಂಸ್ಥೆ ಯಾವುದು ಅಂತ ಹೇಳಿದ್ರೆ ರಾಜ್ಯ. ಸೊ ಹಾಗಾಗಿ ಪರಮಾಧಿಕಾರವನ್ನ ಹೊಂದಿರುವಂತಹ ರಾಜ್ಯ ಕಾನೂನುಗಳನ್ನ ರೂಪಿಸುವಂತಹ ಅಧಿಕಾರವನ್ನ ಪಡೆದಿದೆ ಮತ್ತು ಕಾನೂನುಗಳನ್ನ ಉಲ್ಲಂಘನೆಯನ್ನ ಮಾಡತಕ್ಕಂತಹ ವ್ಯಕ್ತಿಗಳ ವಿರುದ್ಧ ಶಿಕ್ಷೆಯನ್ನ ನೀಡುವಂತಹ ಅಧಿಕಾರವೂ ಸಹ ರಾಜ್ಯಕ್ಕೆ ಇದೆ. ಆ ರಾಜ್ಯಕ್ಕೆ ಆ ಎಲ್ಲ ಅಧಿಕಾರಗಳನ್ನ ಮತ್ತು ಶ್ರೇಷ್ಠವಾದಂತಹ ಅಧಿಕಾರವನ್ನ ಕೊಟ್ಟಿರುವಂತಹ ಒಂದು ಅಂಶ ಯಾವುದು ಅಂತ ಹೇಳಿದ್ರೆ ಪರಮಾಧಿಕಾರ ಅಂತಕ್ಕಂಥ. ಹಾಗಾಗಿ ಪರಮಾಧಿಕಾರ ಅಂದ್ರೆ ಏನು ಅಂತ ಹೇಳಿದ್ರೆ ಯಾರೂ ಪ್ರಶ್ನಿಸಲು ಸಾಧ್ಯವಾಗದೇ ಇರುವಂತಹ ಹಾಗೂ ರಾಜ್ಯ ಮಾತ್ರ ಹೊಂದಿರುವಂತಹ ಶ್ರೇಷ್ಠ ಅಧಿಕಾರವನ್ನ ನಾವು ಪರಮಾಧಿಕಾರ ಅಂತ ಹೇಳಿ ಕರೀತೇವೆ. ಸೊ ಈ ಪರಮಾಧಿಕಾರ ಎನ್ನುವ ಪದವನ್ನು ಇಂಗ್ಲಿಷ್ ಭಾಷೆಯಲ್ಲಿ ನಾವೇನಂತ ಕರೀತೀವಿ, ಸಾವರ್ನಿಟಿ ಎನ್ನುವ ಪದದಿಂದ ಕರೆಯುತ್ತೇವೆ. ಕನ್ನಡ ಪದವಾದಂತಹ ಪರಮಾಧಿಕಾರ ಎನ್ನುವ ಪದವನ್ನು ಇಂಗ್ಲಿಷ್ ಭಾಷೆಯಲ್ಲಿ ನಾವು ಏನಂತ ಕರೀತೇವೆ, ಸಾವರ್ನಿಟಿ ಅಂತ ಹೇಳಿ ಕರೀತೇವೆ. ಈ ಸಾವರ್ನಿಟಿ ಎನ್ನುವ ಪದ ಲ್ಯಾಟಿನ್ ಭಾಷೆಯ ಸುಪಾರನಸ್ ಎನ್ನುವ ಮೂಲ ಪದದಿಂದ ಬಂದಿದೆ. ಲ್ಯಾಟಿನ್ ಭಾಷೆಯ ಸುಪಾರನಸ್ ಎಂದರೆ ಪರಮ ಅಥವಾ ಶ್ರೇಷ್ಠ ಅಧಿಕಾರ ಎನ್ನುವಂತಹ ಅರ್ಥ. ಅಂದ್ರೆ ಈ ಪರಮಾಧಿಕಾರದ ಮೂಲ ಪದ ಯಾವುದು ಅಂತ ಹೇಳಿದ್ರೆ ಲ್ಯಾಟಿನ್ ಭಾಷೆಯ ಸುಪಾರನಸ್ ಎನ್ನುವ ಪದದಿಂದ ಬಂದಿದೆ. ಸುಪಾರನಸ್ ಎನ್ನುವಂತಹ ಮೂಲ ಪದವನ್ನ ಹೊಂದಿದೆ.
ಸುಪಾರನಸ್ ಎಂದರೆ ಪರಮ ಅಥವಾ ಶ್ರೇಷ್ಠ ಎನ್ನುವಂತಹ ಅರ್ಥ ಬರ್ತದೆ. ಹಾಗಾಗಿ ಪರಮ ಶ್ರೇಷ್ಠವಾದಂತಹ ಅಧಿಕಾರವನ್ನೇ ನಾವೇನಂತ ಕರಿತೀವಿ, ಪರಮಾಧಿಕಾರ ಅಂತ ಹೇಳಿ ಕರಿತೀವಿ. ಪರಮಾಧಿಕಾರ ಅಂತ ಹೇಳಿದ್ರೆ ಯಾರೂ ಪ್ರಶ್ನಿಸಲು ಸಾಧ್ಯವಾಗದೇ ಇರುವಂತಹ ಪರಮ ಶ್ರೇಷ್ಠ ಅಧಿಕಾರವನ್ನ ಪರಮಾಧಿಕಾರ ಅಂತ ಹೇಳಿ ಕರೀತಾರೆ. ಪರಮಾಧಿಕಾರವನ್ನ ಹೊಂದಿರುವಂತಹ ಏಕೈಕ ಸಂಸ್ಥೆ ಯಾವುದು ಅಂತ ಹೇಳಿದ್ರೆ ರಾಜ್ಯ ಎನ್ನುವಂಥದ್ದು. ಸೊ ವಿದ್ಯಾರ್ಥಿಗಳೇ, ಇಲ್ಲಿ ನಿಮಗೆ ಸಾಮಾನ್ಯವಾಗಿ ಪರಮಾಧಿಕಾರದ ಮೂಲ ಪದ ಯಾವುದು ಎನ್ನುವಂತಹ ಒಂದು ಪ್ರಶ್ನೆಯನ್ನ ಕೇಳಲಾಗ್ತದೆ. ಸೊ ಇಲ್ಲಿ ಪರಮಾಧಿಕಾರದ ಮೂಲ ಪದ ಯಾವುದು ಅಂತ ಕೇಳಿದರೆ, ಪರಮಾಧಿಕಾರ ಎನ್ನುವ ಪದವನ್ನು ಇಂಗ್ಲಿಷ್ ಭಾಷೆಯಲ್ಲಿ ಸಾವರ್ನಿಟಿ ಎಂದು ಕರೆಯಲಾಗುತ್ತದೆ. ಸಾವರ್ನಿಟಿ ಎನ್ನುವ ಇಂಗ್ಲಿಷ್ ಪದವು ಲ್ಯಾಟಿನ್ ಭಾಷೆಯ ಸುಪಾರನಸ್ ಎನ್ನುವ ಮೂಲ ಪದದಿಂದ ಬಂದಿದೆ. ಸುಪಾರನಸ್ ಎಂದರೆ ಪರಮ ಅಥವಾ ಶ್ರೇಷ್ಠ ಎನ್ನುವ ಅರ್ಥವನ್ನ ಹೊಂದಿದೆ ಎನ್ನುವಂತಹ ಉತ್ತರವನ್ನ ನಾವು ಇಲ್ಲಿ ಕಾಣ್ತೇವೆ. ಸೊ ಇಲ್ಲಿ ಪರಮಾಧಿಕಾರ ಅಂತ ಹೇಳಿದ್ರೆ ಪರಮ ಶ್ರೇಷ್ಠ ಅಧಿಕಾರ, ಆ ಅಧಿಕಾರವನ್ನ ಹೊಂದಿರುವಂತಹ ಏಕೈಕ ಸಂಸ್ಥೆ ಯಾವುದು ಅಂತ ಹೇಳಿದ್ರೆ ರಾಜ್ಯ ಅಂತಕ್ಕಂಥದ್ದು. ಸೊ ಹಾಗಾಗಿ ರಾಜ್ಯವನ್ನ ಪರಮಾಧಿಕಾರ ಹೊಂದಿರುವಂತಹ ಏಕೈಕ ಶ್ರೇಷ್ಠ ಸಂಸ್ಥೆ ಅಂತೇಳಿ ನಾವು ಗುರುತಿಸ್ತೇವೆ. ಆ ಪರಮಾಧಿಕಾರವನ್ನ ಹೊಂದಿರುವುದರಿಂದಲೇ ರಾಜ್ಯ ಎನ್ನುವಂಥದ್ದು ಅಸ್ತಿತ್ವದಲ್ಲಿ ಇದೆ. ಆ ಪರಮಾಧಿಕಾರದ ಮೂಲಕ ಕಾನೂನುಗಳನ್ನ ರಚನೆಯನ್ನ ಮಾಡಿ ಆ ಕಾನೂನನ್ನ ಉಲ್ಲಂಘಿಸಿದವರಿಗೆ ಶಿಕ್ಷೆಯನ್ನ ನೀಡುವಂತಹ ಅಧಿಕಾರವು ಸಹ ರಾಜ್ಯಕ್ಕೆ ಇದೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಒಂದು ರಾಜ್ಯ ಅಸ್ತಿತ್ವದಲ್ಲಿ ಇದೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಯಾವುದು ಅಂತ ಹೇಳಿದ್ರೆ ಅದು ಹೊಂದಿರುವಂತಹ ಪರಮಾಧಿಕಾರ ಎನ್ನುವಂತಹ ಅಂಶವನ್ನ ನಾವು ಗುರುತಿಸ್ತೇವೆ. ಸೊ ಹಾಗೆಯೇ ಈ ಪರಮಾಧಿಕಾರ ಎನ್ನುವ ಬಗ್ಗೆ ವಿವಿಧ ರಾಜ್ಯಶಾಸ್ತ್ರಜ್ಞರು ವ್ಯಕ್ತಪಡಿಸಿರುವಂತಹ ಅವರ ವ್ಯಾಖ್ಯಾನಗಳನ್ನು ನಾವು ನೋಡುವುದಾದರೆ, ಮೊದಲನೇ ವ್ಯಾಖ್ಯಾನ ಯಾವುದು ಅಂತ ಹೇಳಿದ್ರೆ ಹ್ಯೂಗೋ ಗ್ರೋಷಿಯಸ್ ರವರ ಪ್ರಕಾರ. ಇಲ್ಲಿ ಹ್ಯೂಗೋ ಗ್ರೋಷಿಯಸ್ ಅವರು ಏನ್ ಹೇಳ್ತಾರೆ ಪರಮಾಧಿಕಾರ ಅಂತ ಹೇಳಿದ್ರೆ ಯಾರ ಆಜ್ಞೆಗಳನ್ನು ಇತರರು ತಿರಸ್ಕರಿಸಲು ಸಾಧ್ಯವಿಲ್ಲವೋ ಹಾಗೂ ಯಾರ ಕಾರ್ಯವಿಧಾನವನ್ನು ಯಾರೂ ಪ್ರಶ್ನಿಸಲು ಸಾಧ್ಯ ಇರುವುದಿಲ್ಲವೋ ಅಂತಹ ಸರ್ವೋಚ್ಚ ರಾಜಕೀಯ ಅಧಿಕಾರವೇ ಪರಮಾಧಿಕಾರ ಎನ್ನುವಂತಹ ಅಭಿಪ್ರಾಯವನ್ನ ಹ್ಯೂಗೋ ಗ್ರೋಷಿಯಸ್ ಅವರು ವ್ಯಕ್ತಪಡಿಸಿದ್ದಾರೆ. ನಾವು ಇವರ ವ್ಯಾಖ್ಯಾನವನ್ನು ವಿಶ್ಲೇಷಣೆಯನ್ನ ಮಾಡಿ ನೋಡುವುದಾದರೆ ಹ್ಯೂಗೋ ಗ್ರೋಷಿಯಸ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಯಾರ ಆಜ್ಞೆಯನ್ನು ಇತರರು ತಿರಸ್ಕರಿಸಲು ಸಾಧ್ಯವಿಲ್ಲವೋ ಹಾಗೂ ಅವರ ಕಾರ್ಯವಿಧಾನವನ್ನು ಪ್ರಶ್ನಿಸಲು ಸಾಧ್ಯವಿಲ್ಲವೋ ಅಂತಹ ಸರ್ವೋಚ್ಚ ಅಧಿಕಾರವೇ ಪರಮಾಧಿಕಾರ ಅಂತ ಹೇಳಿ ಕರೀತಾರೆ. ವಿದ್ಯಾರ್ಥಿಗಳು, ನಮ್ಮೆಲ್ಲರಿಗೂ ಸಹ ಗೊತ್ತಿದೆ ಈ ರಾಜ್ಯ ಎನ್ನುವಂತಹ ಒಂದು ಸಂಸ್ಥೆ ಏನಿದೆ ಅದು ಶ್ರೇಷ್ಠವಾದಂತಹ ಸಂಸ್ಥೆ, ಇದು ಪರಮಾಧಿಕಾರವನ್ನ ಹೊಂದಿದೆ. ಹ್ಯೂಗೋ ಗ್ರೋಷಿಯಸ್ ಅವರ ಪ್ರಕಾರ ಯಾರ ಆಜ್ಞೆಯನ್ನು ಇತರರು ತಿರಸ್ಕರಿಸಲು ಸಾಧ್ಯವಿಲ್ಲವೋ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ರಾಜ್ಯ ಮಾಡಿರ್ತಕ್ಕಂತಹ ಆಜ್ಞೆಗಳನ್ನ ನಾವು ಇಲ್ಲಿ ರಾಜ್ಯದ ಒಳಗಡೆ ಇರ್ತಕ್ಕಂತಹ ಯಾವುದೇ ಪ್ರಜೆಗಳೇ ಆಗಲಿ ಅಥವಾ ಈ ರಾಜ್ಯದ ಒಳಗಡೆ ಬರ್ತಕ್ಕಂತಹ ಯಾವುದೇ ಸಂಘ ಸಂಸ್ಥೆಗಳೇ ಆಗಲಿ ಈ ರಾಜ್ಯದ ಆಜ್ಞೆಗಳನ್ನ ತಿರಸ್ಕರಿಸಲು ಸಾಧ್ಯ ಇಲ್ಲ. ಮತ್ತು ಯಾರ ಕಾರ್ಯವಿಧಾನವನ್ನು ಪ್ರಶ್ನಿಸಲು ಸಾಧ್ಯವಿಲ್ಲವೋ ಈ ರಾಜ್ಯದ ಕಾರ್ಯಗಳನ್ನ ಅಥವಾ ರಾಜ್ಯದ ಕಾರ್ಯವಿಧಾನಗಳನ್ನ ಯಾರೂ ಪ್ರಶ್ನಿಸಲು ಸಾಧ್ಯ ಇಲ್ಲ. ಇಂತಹ ಸರ್ವೋಚ್ಚ ಶ್ರೇಷ್ಠ ಅಧಿಕಾರವೇ ಪರಮಾಧಿಕಾರ ಅಂತ ಹೇಳಿ ಹ್ಯೂಗೋ ಗ್ರೋಷಿಯಸ್ ಅವರು ಪ್ರತಿಪಾದನೆಯನ್ನ ಮಾಡಿದ್ದಾರೆ. ಅಂದ್ರೆ ಒಂದು ರಾಜ್ಯ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಎರಡೂ ರೀತಿಯ ಸ್ವತಂತ್ರಗಳನ್ನ ಹೊಂದಿರುತ್ತದೆ. ಹಾಗಾಗಿ ರಾಜ್ಯ ಹೊಂದಿರುವ ಶ್ರೇಷ್ಠ ಅಧಿಕಾರವೇ ಪರಮಾಧಿಕಾರ ಅಂತ ಅನ್ನುವಂಥದ್ದು ಹ್ಯೂಗೋ ಗ್ರೋಷಿಯಸ್ ಅವರ ವ್ಯಾಖ್ಯಾನ ಅಂತಕ್ಕಂಥದ್ದನ್ನ ನಾವು ನೋಡ್ತೇವೆ.
ಸೊ ಮತ್ತೊಮ್ಮೆ ಯುಗೋ ಗ್ರೋಷಿಯಸ್ ಅವರ ವ್ಯಾಖ್ಯಾನವನ್ನು ನಾವು ನೋಡುವುದಾದರೆ, ಯಾರ ಆಜ್ಞೆಯನ್ನು ಇತರರು ತಿರಸ್ಕರಿಸಲು ಸಾಧ್ಯವಿಲ್ಲವೋ ಹಾಗೂ ಅವರ ಕಾರ್ಯವಿಧಾನವನ್ನು ಪ್ರಶ್ನಿಸಲು ಸಾಧ್ಯವಿಲ್ಲವೋ ಅಂತಹ ಸರ್ವೋಚ್ಚ ಅಧಿಕಾರವೇ ಪರಮಾಧಿಕಾರ ಎನ್ನುವಂಥದ್ದು ಯುಗೋ ಗ್ರೋಷಿಯಸ್ ಅವರ ವ್ಯಾಖ್ಯಾನ. ಅದೇ ರೀತಿ ಮತ್ತೊಬ್ಬ ರಾಜ್ಯಶಾಸ್ತ್ರಜ್ಞರಾದಂತಹ ಎಚ್.ಜೆ. ಲಾಸ್ಕಿ ಅವರ ವ್ಯಾಖ್ಯಾನವನ್ನು ನಾವು ಗಮನಿಸುವುದಾದರೆ, ಯಾವುದೇ ವ್ಯಕ್ತಿ ಅಥವಾ ಗುಂಪುಗಳ ಮೇಲಿರುವ ಶಾಸನಬದ್ಧ ಶ್ರೇಷ್ಠ ಅಧಿಕಾರವೇ ಪರಮಾಧಿಕಾರ ಅಂತ ಹೇಳಿ ಕರೀತಾರೆ. ಅಂದ್ರೆ ಒಬ್ಬ ವ್ಯಕ್ತಿಯೇ ಆಗಿರಬಹುದು ಅಥವಾ ಗುಂಪುಗಳ ಮೇಲೆಯೇ ಆಗಿರಬಹುದು, ಮೇಲೆ ಇರುವಂತಹ ಶಾಸನಬದ್ಧವಾದಂತಹ ಶ್ರೇಷ್ಠ ಅಧಿಕಾರವೇ ಪರಮಾಧಿಕಾರ ಅಂತ ಹೇಳಿ ಲಾಸ್ಕಿ ಅವರು ಇದನ್ನ ವ್ಯಾಖ್ಯಾನವನ್ನ ಮಾಡ್ತಾರೆ. ಅದೇ ರೀತಿಯಾಗಿ ಬರ್ಗೇಸ್ ಎನ್ನುವಂತಹ ರಾಜ್ಯಶಾಸ್ತ್ರಜ್ಞನ ಪ್ರಕಾರ ನಾವು ಅವರ ವ್ಯಾಖ್ಯಾನವನ್ನು ನಾವು ನೋಡುವುದಾದರೆ, ರಾಜ್ಯದ ಎಲ್ಲ ವ್ಯಕ್ತಿ ಮತ್ತು ಸಂಘಗಳ ಮೇಲೆ ಇರುವ ಮೂಲ ಅಪರಿಮಿತ ಮತ್ತು ಅನಿರ್ಬಂಧಿತವಾದಂತಹ ಅಧಿಕಾರವೇ ಪರಮಾಧಿಕಾರ ಅಂತ ಹೇಳಿ ಕರೀತಾರೆ. ಅಂದ್ರೆ ಇಲ್ಲಿ ಬರ್ಗೇಸ್ ಅವರ ಅಭಿಪ್ರಾಯವನ್ನ ನಾವು ನೋಡೋದಾದ್ರೆ, ರಾಜ್ಯದಲ್ಲಿ ಇರ್ತಕ್ಕಂತಹ ಎಲ್ಲ ವ್ಯಕ್ತಿಗಳು ಮತ್ತು ಸಂಘ ಸಂಸ್ಥೆಗಳ ಮೇಲೆ ಇರುವಂತಹ ಅನಿರ್ಬಂಧಿತವಾದಂತಹ ಶ್ರೇಷ್ಠ ಅಧಿಕಾರವೇ ಪರಮಾಧಿಕಾರ ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥದ್ದು. ಇಲ್ಲಿ ವಿದ್ಯಾರ್ಥಿಗಳೇ, ಈ ಎಲ್ಲ ವ್ಯಾಖ್ಯಾನಗಳನ್ನ ನಾವು ನೋಡಿ ಪರಮಾಧಿಕಾರ ಅಂದ್ರೆ ಏನು ಅಂತೇಳಿ ಅರ್ಥೈಸಬಹುದಾದರೆ, ರಾಜ್ಯದ ಅತ್ಯಂತ ಶ್ರೇಷ್ಠ ಅಧಿಕಾರವೇ ಪರಮಾಧಿಕಾರ. ಒಂದು ರಾಜ್ಯವು ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಪರಮಾಧಿಕಾರವನ್ನು ಹೊಂದಿರುತ್ತದೆ. ಈ ಅಧಿಕಾರದ ಮೂಲಕ ಪ್ರಜೆಗಳು ಮತ್ತು ಸಂಘ ಸಂಸ್ಥೆಗಳ ಮೇಲೂ ಸಹ ಅನಿರ್ಬಂಧಿತವಾದಂತಹ ಅಧಿಕಾರವನ್ನ ರಾಜ್ಯ ಹೊಂದಿರುತ್ತದೆ. ಅಂತಹ ಅಧಿಕಾರವನ್ನೇ ನಾವು ಏನಂತ ಗುರುತಿಸಬೇಕಾಗ್ತದೆ ಅಂತ ಹೇಳಿದ್ರೆ ಪರಮಾಧಿಕಾರ ಅಂತ ಹೇಳಿ ನಾವು ಗುರುತಿಸುತ್ತೇವೆ ಅಂತಕ್ಕಂಥದ್ದು. ಸೊ ಈ ಪರಮಾಧಿಕಾರ ಅಂತ ಹೇಳಿದ್ರೆ ಅಂತಿಮವಾಗಿ ನಾವು ಒಂದು ಅರ್ಥವನ್ನ ಮಾಡ್ಕೊಳ್ಬೇಕಾಗ್ತದೆ. ಯಾರೂ ಪ್ರಶ್ನಿಸಲು ಸಾಧ್ಯವಾಗದೇ ಇರುವ, ಯಾರು ಅಂತ ಹೇಳಿದ್ರೆ ಪ್ರಜೆಗಳು ಬರ್ತಾರೆ, ಅದರೊಳಗಡೆ ಬರ್ತಕ್ಕಂತಹ ಸಂಘ ಸಂಸ್ಥೆಗಳು ಬರ್ತವೆ, ಅಥವಾ ಮತ್ತೊಂದು ರಾಜ್ಯ ಬರ್ತದೆ. ಯಾರೂ ಪ್ರಶ್ನಿಸಲು ಸಾಧ್ಯವಾಗದೇ ಇರುವ ರಾಜ್ಯ ಮಾತ್ರ ಹೊಂದಿರುವಂತಹ ಶ್ರೇಷ್ಠ ಅಧಿಕಾರವನ್ನ ಪರಮಾಧಿಕಾರ ಅಂತ ಹೇಳಿ ನಾವು ಇಲ್ಲಿ ಗುರುತಿಸಬಹುದಾಗಿದೆ ಎನ್ನುವಂಥದ್ದನ್ನ ಗಮನಿಸೋಣ. ಸೊ ಅದೇ ರೀತಿ ವಿದ್ಯಾರ್ಥಿಗಳೇ, ಪರಮಾಧಿಕಾರ ಅಂತಕ್ಕಂಥದ್ದು ಎರಡು ಸ್ವರೂಪಗಳನ್ನ ಹೊಂದಿದೆ ಅಂತ ನಾವು ಗುರುತಿಸ್ತೇವೆ. ಪರಮಾಧಿಕಾರ ಎನ್ನುವಂಥದ್ದು ಆಂತರಿಕ ಪರಮಾಧಿಕಾರ ಮತ್ತು ಬಾಹ್ಯ ಪರಮಾಧಿಕಾರ ಎನ್ನುವಂತಹ ಎರಡು ಸ್ವರೂಪಗಳನ್ನ ಹೊಂದಿದೆ. ಒಂದು ರಾಜ್ಯ ಆಂತರಿಕ ಪರಮಾಧಿಕಾರವನ್ನು ಸಹ ಹೊಂದಿರುತ್ತದೆ, ಬಾಹ್ಯ ಪರಮಾಧಿಕಾರವನ್ನು ಸಹ ಹೊಂದಿರುತ್ತದೆ ಎನ್ನುವಂಥದ್ದನ್ನ ಕಾಣ್ತೇವೆ. ಸೊ ಆಂತರಿಕ ಪರಮಾಧಿಕಾರವನ್ನ ಪ್ರತಿಪಾದನೆಯನ್ನ ಮಾಡಿದವರು ಯಾರು ಅಂತ ಹೇಳಿದ್ರೆ ಜೀನ್ ಬೋರ್ಡಿಂಗ್. ಈ ಜೀನ್ ಬೋರ್ಡಿಂಗ್ ನವರು ಒಂದು ರಾಜ್ಯಕ್ಕೆ ಆಂತರಿಕ ಪರಮಾಧಿಕಾರವಿದೆ ಎನ್ನುವಂತಹ ಅಂಶವನ್ನ ಮೊದಲ ಬಾರಿಗೆ ಪ್ರತಿಪಾದನೆಯನ್ನ ಮಾಡ್ತಾರೆ. ಸೊ ಇಲ್ಲಿ ಜೀನ್ ಬೋರ್ಡಿಂಗ್ ಅಂತಕ್ಕಂಥವರು ಪರಮಾಧಿಕಾರದ ಬಗ್ಗೆ ವಿಶೇಷವಾಗಿ ಮೊದಲ ಬಾರಿಗೆ ಪ್ರತಿಪಾದನೆಯನ್ನ ಮಾಡಿರ್ತಕ್ಕಂತಹ ರಾಜ್ಯಶಾಸ್ತ್ರಜ್ಞ. ಇಲ್ಲಿ ಪರಮಾಧಿಕಾರದ ಹುಟ್ಟು ಮತ್ತು ಬೆಳವಣಿಗೆ ಅನ್ನ ನಾವು ಗಮನಿಸುವುದಾದರೆ, ಪರಮಾಧಿಕಾರ ಎನ್ನುವ ಪದವನ್ನ ಮೊದಲ ಬಾರಿಗೆ ಬಳಕೆಯನ್ನು ಮಾಡಿದವರು ಯಾರು ಅಂತ ಹೇಳಿದ್ರೆ ಜೀನ್ ಬೋರ್ಡಿಂಗ್ ಅವರು 1576ರಲ್ಲಿ ದ 6 ಬುಕ್ಸ್ ಆನ್ ದ ರಿಪಬ್ಲಿಕ್ ಎನ್ನುವಂತಹ ಕೃತಿಯಲ್ಲಿ, ಅದೇ ಕೃತಿಯನ್ನ ದ ರಿಪಬ್ಲಿಕಾ ಅಂತಲೂ ಸಹ ಕರೀತಾರೆ. 1576ರಲ್ಲಿ ಜೀನ್ ಬೋರ್ಡಿಂಗ್ ಅವರು ದ 6 ಬುಕ್ಸ್ ಆನ್ ದ ರಿಪಬ್ಲಿಕ್ ಎನ್ನುವಂತಹ ಒಂದು ಕೃತಿಯಲ್ಲಿ
ಈ ಆಂತರಿಕ ಪರಮಾಧಿಕಾರ ಅಥವಾ ಪರಮಾಧಿಕಾರದ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಸೊ ಈಗ ನಾವು ಪರಮಾಧಿಕಾರದ ಎರಡು ಸ್ವರೂಪಗಳನ್ನು ನೋಡುವುದಾದರೆ ಮೊದಲನೇ ಸ್ವರೂಪ ಯಾವುದು ಅಂತ ಹೇಳಿದ್ರೆ ಆಂತರಿಕ ಪರಮಾಧಿಕಾರ ಅಂತಕ್ಕಂಥದ್ದು. ಆಂತರಿಕ ಪರಮಾಧಿಕಾರ ಅಂತ ಹೇಳಿದ್ರೆ ಒಂದು ರಾಜ್ಯವು ತನ್ನ ನಿರ್ದಿಷ್ಟ ಭೂಪ್ರದೇಶದ ಒಳಗಡೆ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಅಧಿಕಾರವನ್ನ ಹೊಂದಿರುತ್ತದೆ. ಅಂತಹ ಅಧಿಕಾರವನ್ನ ಆಂತರಿಕ ಪರಮಾಧಿಕಾರ ಅಂತ ಹೇಳಿ ಕರೀತಾರೆ. ಒಂದು ರಾಜ್ಯ ಅಂತ ಹೇಳಿದ್ರೆ ಒಂದು ರಾಜ್ಯ ತನ್ನ ನಿರ್ದಿಷ್ಟ ಭೌಗೋಳಿಕ ಪ್ರದೇಶದ ಒಳಗಡೆ ಯಾವುದೇ ನಿರ್ಧಾರಗಳನ್ನು ಅಂತ ಹೇಳಿದ್ರೆ ಯಾವುದೇ ಕಾನೂನುಗಳನ್ನ ಮಾಡಬಹುದು, ಯಾವುದೇ ಕಾರ್ಯವಿಧಾನವನ್ನ ಅನುಸರಿಸಬಹುದು. ಅದನ್ನ ಯಾರೂ ಪ್ರಶ್ನೆಯನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಅಧಿಕಾರವನ್ನ ರಾಜ್ಯ ಹೊಂದಿದೆ. ಆ ಅಧಿಕಾರವನ್ನೇ ನಾವೇನಂತ ಕರಿತೀವಿ? ಆಂತರಿಕ ಪರಮಾಧಿಕಾರ ಅಂತ ಹೇಳಿ ಗುರುತಿಸ್ತೇವೆ. ವಿದ್ಯಾರ್ಥಿಗಳೇ, ಉದಾಹರಣೆಯಾಗಿ ಒಂದು ರಾಜ್ಯ ಕಾನೂನನ್ನ ಮಾಡ್ತು ಅಂತ ಹೇಳಿದ್ರೆ ಆ ಕಾನೂನನ್ನ ಈ ರಾಜ್ಯದ ಒಳಗಡೆ ಇರ್ತಕ್ಕಂತಹ ಎಲ್ಲ ಪ್ರಜೆಗಳು, ಸಂಘ ಸಂಸ್ಥೆಗಳು ಎಲ್ಲರೂ ಸಹ ಅದನ್ನು ನಾವು ಒಪ್ಕೊಳ್ಬೇಕಾಗ್ತದೆ, ಅದನ್ನು ನಾವು ಅನುಸರಿಸಬೇಕಾಗ್ತದೆ. ಸೊ ಅದನ್ನೇ ನಾವೇನಂತ ಕರಿತೀವಿ? ಅದನ್ನು ಯಾರೂ ಸಹ ಪ್ರಶ್ನೆಯನ್ನ ಮಾಡ್ಲಿಕ್ಕೆ ಬರೋದಿಲ್ಲ. ಅದರ ವಿರುದ್ಧ ನಾವು ಮಾತನಾಡಲಿಕ್ಕೆ ಅಥವಾ ಅದರ ವಿರುದ್ಧ ನಾವು ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ರಾಜ್ಯ ಶ್ರೇಷ್ಠ ಅಧಿಕಾರವನ್ನ ಹೊಂದಿದೆ. ಸೊ ಒಂದು ರಾಜ್ಯ ತನ್ನ ನಿರ್ದಿಷ್ಟ ಭೂಗೋಳಿಕ ಪ್ರದೇಶದ ಒಳಗಡೆ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಅಧಿಕಾರವನ್ನ ಹೊಂದಿದೆ. ಸೊ ಆ ಅಧಿಕಾರವನ್ನೇ ಆಂತರಿಕ ಪರಮಾಧಿಕಾರ ಅಂತ ಹೇಳಿ ಕರೀತೇವೆ. ಆ ಆಂತರಿಕ ಪರಮಾಧಿಕಾರವನ್ನ ಪ್ರತಿಪಾದನೆಯನ್ನ ಮಾಡಿದವರು ಯಾರು ಅಂತ ಹೇಳಿದ್ರೆ ಜೀನ್ ಬೋರ್ಡಿನ್ ಅಂತಕ್ಕಂತಹ ರಾಜ್ಯಶಾಸ್ತ್ರ. ಸೊ ಆ ನಂತರ ಮತ್ತೊಂದು ಸ್ವರೂಪ ಯಾವುದು ಅಂತ ಹೇಳಿದ್ರೆ ಬಾಹ್ಯ ಪರಮಾಧಿಕಾರ ಎನ್ನುವಂತಹ ಮತ್ತೊಂದು ಸ್ವರೂಪ. ಒಂದು ರಾಜ್ಯ ತನ್ನ ನಿರ್ದಿಷ್ಟ ಭೌಗೋಳಿಕ ಪ್ರದೇಶದ ಹೊರಗಡೆಯೂ ಸಹ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಸ್ವತಂತ್ರವಾಗಿರುತ್ತದೆ. ಅಂತಹ ಅಧಿಕಾರವನ್ನು ನಾವೇನಂತ ಕರಿತೀವಿ? ಬಾಹ್ಯ ಪರಮಾಧಿಕಾರ ಅಂತ ಹೇಳಿ ಕರೀತೀವಿ. ಈ ಬಾಹ್ಯ ಪರಮಾಧಿಕಾರವನ್ನ ರಾಜ್ಯ ಹೊಂದಿದೆ ಅಂತ ಹೇಳಿ ಪ್ರತಿಪಾದನೆಯನ್ನು ಮಾಡಿದವರು ಯಾರು ಅಂತ ಹೇಳಿದ್ರೆ ಹ್ಯೂಗೋ ಗ್ರೇಷಿಯಸ್ ಎಂತಕ್ಕಂತಹ ಒಬ್ಬ ರಾಜ್ಯಶಾಸ್ತ್ರಜ್ಞ. ಬಾಹ್ಯ ಪರಮಾಧಿಕಾರ ಅಂತ ಹೇಳಿದ್ರೆ ಇಷ್ಟೇ, ಒಂದು ರಾಜ್ಯ ತನ್ನ ನಿರ್ದಿಷ್ಟ ಭೌಗೋಳಿಕ ಪ್ರದೇಶದ ಹೊರಗಡೆಯೂ ಸಹ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಅಧಿಕಾರವನ್ನು ಹೊಂದಿರುತ್ತದೆ ಎನ್ನುವಂಥದ್ದು. ಅಂದ್ರೆ ಒಂದು ರಾಜ್ಯ ಮತ್ತೊಂದು ರಾಜ್ಯದೊಂದಿಗೆ ಸ್ನೇಹವನ್ನ ಬೆಳೆಸುವಂತಹ ಅಥವಾ ರಾಷ್ಟ್ರದೊಂದಿಗೆ ಯುದ್ಧವನ್ನ ಮಾಡುವಂತಹ ಅಥವಾ ತಟಸ್ಥವಾಗಿ ಇರುವಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಸ್ವತಂತ್ರ ಅಧಿಕಾರವನ್ನ ಹೊಂದಿರುತ್ತದೆ. ಅದನ್ನೇ ನಾವೇನಂತ ಗುರುತಿಸ್ತೇವೆ? ಹ್ಯೂಗೋ ಗ್ರೋಷಿಯಸ್ ಅವರು ಅದನ್ನು ಏನಂತ ಗುರುತಿಸ್ತಾರೆ ಅಂತ ಹೇಳಿದ್ರೆ ಬಾಹ್ಯ ಪರಮಾಧಿಕಾರ ಅಂತ ಹೇಳಿ ಕರೀತಾರೆ. ಸೊ ಹೀಗೆ ವಿದ್ಯಾರ್ಥಿಗಳೇ, ಪರಮಾಧಿಕಾರವು ಎರಡು ಸ್ವರೂಪಗಳನ್ನ ಹೊಂದಿದೆ ಎನ್ನುವಂಥದ್ದನ್ನು ನಾವು ಗಮನಿಸಬೇಕು. ಒಂದು ಆಂತರಿಕ ಪರಮಾಧಿಕಾರ, ಮತ್ತೊಂದು ಬಾಹ್ಯ ಪರಮಾಧಿಕಾರ. ಆಂತರಿಕ ಪರಮಾಧಿಕಾರವನ್ನ ಪ್ರತಿಪಾದನೆಯನ್ನ ಮಾಡುವವರು ಯಾರು ಅಂತ ಹೇಳಿದ್ರೆ ಜೀನ್ ಬೋರ್ಡಿನ್. ಬಾಹ್ಯ ಪರಮಾಧಿಕಾರವನ್ನ ಪ್ರತಿಪಾದನೆ ಮಾಡಿದವರು ಯಾರು ಅಂತ ಹೇಳಿದ್ರೆ ಹ್ಯೂಗೋ ಗ್ರೋಷಿಯಸ್ ಎಂತಕ್ಕಂತಹ ರಾಜ್ಯಶಾಸ್ತ್ರಜ್ಞರು. ಸೊ ಅದೇ ರೀತಿಯಾಗಿ ಈ ಪರಮಾಧಿಕಾರದ ಬೆಳವಣಿಗೆಯನ್ನ ನಾವು ಗಮನಿಸುವುದಾದರೆ ಪರಮಾಧಿಕಾರ ಅಂತಕ್ಕಂಥದ್ದನ್ನ ಜೀನ್ ಬೋರ್ಡಿನ್ ಅವರು ಮೊದಲು ಪರಿಚಯವನ್ನ ಮಾಡಿದರು ಅನ್ನುವಂತಹ ಅಂಶವನ್ನ ನಾವು ಇಲ್ಲಿ ಅಧ್ಯಯನವನ್ನ ಮಾಡಿದ್ವಿ. 1576ರಲ್ಲಿ ತಮ್ಮ ದ 6 ಬುಕ್ಸ್ ಆನ್ ದ ರಿಪಬ್ಲಿಕ್ ಎನ್ನುವಂತಹ ಕೃತಿಯಲ್ಲಿ ಜೀನ್ ಬೋರ್ಡಿನ್ ಅವರು ಪರಮಾಧಿಕಾರವನ್ನ ಪರಿಚಯಿಸಿದರು, ಅದು ಹೊಂದಿದೆ ಎನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಎನ್ನುವಂಥದ್ದನ್ನ ಕಾಣ್ತೇವೆ. ಅದೇ ರೀತಿ ಈ ಕೃತಿಯನ್ನು ಸಹ ದ ರಿಪಬ್ಲಿಕಾ ಅನ್ನುವಂತಹ ಹೆಸರಿನಿಂದಲೂ ಸಹ ಕರೆಯಲಾಗ್ತದೆ. ಕೆಲವು ಕೃತಿಗಳಲ್ಲಿ ಅಥವಾ ಕೆಲವು ಪಠ್ಯ ಪುಸ್ತಕದಲ್ಲಿ 1576ರಲ್ಲಿ ದ ರಿಪಬ್ಲಿಕಾ ಎನ್ನುವ ಕೃತಿಯಲ್ಲಿ ಜೀನ್ ಬೋರ್ಡಿನ್ ಅವರು ಪರಮಾಧಿಕಾರದ ಬಗ್ಗೆ ಚರ್ಚಿಸಿದ್ದಾರೆ ಎನ್ನುವಂತಹ ಅಂಶವನ್ನು ನಾವು ಕಾಣ್ತೇವೆ.
ದ ರಿಪಬ್ಲಿಕಾ ಅಂದ್ರೂ ಸಹ ಅದೇ ಕೃತಿ, ದ 6 ಬುಕ್ಸ್ ಆನ್ ದ ರಿಪಬ್ಲಿಕ್ ಅಂತ ಹೇಳಿದ್ರು ಸಹ ಅದೇ ಕೃತಿ. ಆ ಕೃತಿಯಲ್ಲಿ ಜೀನ್ ಬೋರ್ಡಿನ್ ಅವರು ಈ ಪರಮಾಧಿಕಾರದ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ನಾವು ನೋಡ್ತೇವೆ. ಸೊ ಆ ನಂತರದಲ್ಲಿ ಅನೇಕ ರಾಜ್ಯಶಾಸ್ತ್ರಜ್ಞರು ಪರಮಾಧಿಕಾರದ ವಿವಿಧ ಪ್ರಕಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ ಎನ್ನುವಂತಹ ಬೆಳವಣಿಗೆಯನ್ನ ನಾವು ಇಲ್ಲಿ ಗುರುತಿಸಬೇಕಾಗ್ತದೆ. ಸೊ ಇಲ್ಲಿ ವಿದ್ಯಾರ್ಥಿಗಳೇ, 17ನೆಯ ಶತಮಾನದಲ್ಲಿ ಥಾಮಸ್ ಆಬ್ಸ್ ಎನ್ನುವಂತಹ ರಾಜ್ಯಶಾಸ್ತ್ರಜ್ಞ ಪರಮಾಧಿಕಾರವನ್ನ ಅಭಿವೃದ್ಧಿಗೊಳಿಸಿ ಕಾನೂನುಬದ್ಧ ಪರಮಾಧಿಕಾರವಿದೆ ಎನ್ನುವಂತಹ ಅಂಶವನ್ನ ಪ್ರತಿಪಾದನೆಯನ್ನ ಮಾಡಿ, ಅಂದ್ರೆ 17ನೇ ಶತಮಾನದಲ್ಲಿ ಇದ್ದಂತಹ ರಾಜಪ್ರಭುತ್ವವನ್ನ ಸಮರ್ಥಿಸಿಕೊಳ್ಳುವಂತಹ ಉದ್ದೇಶದಿಂದ ಥಾಮಸ್ ಆಬ್ಸ್ ಏನ್ ಮಾಡ್ತಾನೆ, ರಾಜನೇ ಅಂತಿಮವಾಗಿ ಕಾನೂನುಬದ್ಧ ಪರಮಾಧಿಕಾರವನ್ನ ಚಲಾಯಿಸುತ್ತಾನೆ ಎನ್ನುವಂತಹ ಈ ಕಾನೂನುಬದ್ಧ ಪರಮಾಧಿಕಾರ ಎನ್ನುವಂತಹ ವಿಚಾರವನ್ನ ಥಾಮಸ್ ಆಬ್ಸ್ ಅವರು ಪ್ರಥಮ ಬಾರಿಗೆ ಪ್ರತಿಪಾದನೆಯನ್ನ ಮಾಡಿದರು ಅನ್ನುವಂಥದ್ದನ್ನ ನಾವು ಇಲ್ಲಿ ಗಮನಿಸ್ತೇವೆ. ಸೊ ಅದೇ ರೀತಿಯಾಗಿ 1688ರಲ್ಲಿ ನಡೆದಂತಹ ವೈಭವ ಕ್ರಾಂತಿ ಅಥವಾ ರಕ್ತರಹಿತ ಕ್ರಾಂತಿ ಅಂತಲೂ ಸಹ ಅದನ್ನು ಕರಿತೇವೆ, ಹಾಗೂ 1789ರಲ್ಲಿ ನಡೆದಂತಹ ಫ್ರಾನ್ಸಿನ ಮಹಾಕ್ರಾಂತಿಯಿಂದ ಉಂಟಾದಂತಹ ಬೆಳವಣಿಗೆಗಳು ಮತ್ತು ಪರಿಣಾಮಗಳಿಂದಾಗಿ ಮತ್ತು ರಾಜಪ್ರಭುತ್ವವನ್ನ ಮತ್ತು ನಿರಂಕುಶ ಪ್ರಭುತ್ವವನ್ನ ವಿರೋಧಿಸುವಂತಹ ಉದ್ದೇಶದಿಂದ ಜಾನ್ ಲಾಕ್ ಅವರು ರಾಜಕೀಯ ಪರಮಾಧಿಕಾರವಿದೆ ಎನ್ನುವಂಥದ್ದನ್ನ ಪ್ರತಿಪಾದನೆಯನ್ನ ಮಾಡಿದ್ದಾರೆ. ಜಾನ್ ಲಾಕ್ ಅವರು ಪ್ರತಿಪಾದನೆ ಮಾಡಿದವುದು ಯಾವುದು ಅಂತ ಹೇಳಿದ್ರೆ ರಾಜಕೀಯ ಪರಮಾಧಿಕಾರ ಅಂತಕ್ಕಂಥದ್ದು. ನಿರಂಕುಶ ಪ್ರಭುತ್ವ ಹಾಗೂ ಅದರ ಆಳ್ವಿಕೆಯನ್ನ ತೀವ್ರವಾಗಿ ಟೀಕಿಸುವುದರ ಮೂಲಕ ರಾಜಕೀಯ ಪರಮಾಧಿಕಾರವನ್ನ ಜಾನ್ ಲಾಕ್ ಅವರು ಪ್ರತಿಪಾದನೆಯನ್ನ ಮಾಡಿದರು. ಸೊ ಅದೇ ರೀತಿಯಾಗಿ ನಂತರ ಬಂದಂತಹ ರೂಸೋ ಅಂತಕ್ಕಂತಹ ರಾಜ್ಯಶಾಸ್ತ್ರಜ್ಞ ಜನತಾ ಪರಮಾಧಿಕಾರ, ಜನರೇ ಅಂತಿಮವಾಗಿ ಪರಮಾಧಿಕಾರವನ್ನ ಚಲಾಯಿಸುತ್ತಾರೆ ಎನ್ನುವಂತಹ ಅಂಶವನ್ನ ಪ್ರತಿಪಾದನೆಯನ್ನ ಮಾಡಿರು ಅನ್ನುವಂಥದ್ದನ್ನ ನಾವು ಇಲ್ಲಿ ಗುರುತಿಸಬೇಕಾಗ್ತದೆ. ಸೊ ಆ ನಂತರ ಬಂದಂತಹ ಹೆಗಲ್ ಅಂತಕ್ಕಂಥ ರಾಜ್ಯಶಾಸ್ತ್ರಜ್ಞ, ಜರ್ಮಿ ಬೆಂಥಾಮ್, ಮೇಟ್ಲ್ಯಾಂಡ್, JDH ಕೋಲೆ ಅವರು, ಸೊ ಹಾಗೂ ಮೆಕವರ್ ಅಂತಕ್ಕಂಥವರು ಇತರೆ ರಾಜ್ಯಶಾಸ್ತ್ರಜ್ಞರು ಈ ಪರಮಾಧಿಕಾರದ ಬೆಳವಣಿಗೆಗೆ ಕಾರಣರಾಗಿದ್ದಾರೆ ಎನ್ನುವಂತಹ ಅಂಶವನ್ನ ನಾವು ಗುರುತಿಸ್ತೇವೆ. ಸೊ ಒಟ್ಟಾರೆಯಾಗಿ ವಿದ್ಯಾರ್ಥಿಗಳೇ, ಪರಮಾಧಿಕಾರದ ಬೆಳವಣಿಗೆ ಅಂತಕ್ಕಂಥದ್ದನ್ನು ನಾವು ಗುರುತಿಸುವುದಾದರೆ ಜೀನ್ ಬೋರ್ಡಿನ್ ಅವರಿಂದ ಹಿಡಿದು ಜರ್ಮಿ ಬೆಂಥಾಮ್ ರವರಿಗೂ ಸಹ ಪರಮಾಧಿಕಾರದ ಬೆಳವಣಿಗೆ ಹೊಂದುತ್ತಾ ಬಂದಿದೆ ಎನ್ನುವಂಥದ್ದನ್ನು ನಾವು ಕಾಣ್ತೇವೆ. ಸೊ ಪ್ರಮುಖವಾಗಿ ಥಾಮಸ್ ಆಬ್ಸ್ ರವರು ಪ್ರತಿಪಾದಿಸಿದ ಪರಮಾಧಿಕಾರ ಯಾವುದು ಅಂತ ಹೇಳಿದ್ರೆ ಕಾನೂನುಬದ್ಧ ಪರಮಾಧಿಕಾರ ಅಂತಕ್ಕಂಥದ್ದು. ಸೊ ಅದೇ ರೀತಿ ಜಾನ್ ಲಾಕ್ ಅವರು ಪ್ರತಿಪಾದಿಸಿದಂತಹ ಪರಮಾಧಿಕಾರ ಯಾವುದು ಅಂತ ಹೇಳಿದ್ರೆ ರಾಜಕೀಯ ಪರಮಾಧಿಕಾರ ಅಂತಕ್ಕಂಥದ್ದು. ರೂಸೋ ಅವರು ಪ್ರತಿಪಾದನೆ ಮಾಡಿದ ಪರಮಾಧಿಕಾರ ಯಾವುದು ಅಂತ ಹೇಳಿದ್ರೆ ಜನತಾ ಪರಮಾಧಿಕಾರ ಅಂತ ಹೇಳಿ. ಸೊ ಹೀಗೆ ರಾಜ್ಯಶಾಸ್ತ್ರಜ್ಞರು ಪರಮಾಧಿಕಾರದ ಬಗ್ಗೆ ಅಧ್ಯಯನವನ್ನ ಮಾಡುತ್ತಾ ಅದರ ಬೆಳವಣಿಗೆಗೆ ಕಾರಣರಾಗಿದ್ದಾರೆ. ನಂತರ ಬಂದಂತಹ ಅನೇಕ ರಾಜ್ಯಶಾಸ್ತ್ರಜ್ಞರು, ವಿಶೇಷವಾಗಿ ಹೆಗಲ್ ಅಂತಕ್ಕಂಥವರು, ಜರ್ಮಿ ಬೆಂಥಾಮ್ ಅಂತಕ್ಕಂತಹ ರಾಜ್ಯಶಾಸ್ತ್ರಜ್ಞ, ಮೇಟ್ಲ್ಯಾಂಡ್ ಅಂತಕ್ಕಂತಹ ರಾಜ್ಯಶಾಸ್ತ್ರಜ್ಞ, JDS ಕೂಲ್ ಅಂತಕ್ಕಂತಹ ರಾಜ್ಯಶಾಸ್ತ್ರಜ್ಞ, ಮೆಕವರ್ ಎನ್ನುವಂತಹ ರಾಜ್ಯಶಾಸ್ತ್ರಜ್ಞ ನಂತರ ಈ ಪರಮಾಧಿಕಾರದ ಬಗ್ಗೆ ವಿಶೇಷವಾಗಿ ಚರ್ಚೆಯನ್ನು ಮಾಡಿ ಪರಮಾಧಿಕಾರದ ಬೆಳವಣಿಗೆಗೆ ಕಾರಣರಾಗಿದ್ದಾರೆ ಎನ್ನುವಂತಹ ಅಂಶವನ್ನ ನಾವು ಇಲ್ಲಿ ಗುರುತಿಸ್ತೇವೆ. ಸೊ ಒಟ್ಟಾರೆಯಾಗಿ ವಿದ್ಯಾರ್ಥಿಗಳೇ, ಪರಮಾಧಿಕಾರ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಯಾರು ಪ್ರಶ್ನಿಸಲು ಸಾಧ್ಯವಾಗದೇ ಇರುವಂತಹ ರಾಜ್ಯ ಮಾತ್ರ ಹೊಂದಿರುವಂತಹ ಶ್ರೇಷ್ಠ ಅಧಿಕಾರವೇ ಪರಮಾಧಿಕಾರ. ಸೊ ಪರಮಾಧಿಕಾರವನ್ನ ಇಂಗ್ಲಿಷ್ ಭಾಷೆಯಲ್ಲಿ ಸಾವರ್ನಿಟಿ ಎಂದು ಕರೆಯುತ್ತೇವೆ. ಇಂಗ್ಲಿಷ್ ಭಾಷೆಯ ಈ ಪದ ಲ್ಯಾಟಿನ್ ಭಾಷೆಯ ಸುಪಾರನಸ್ ಎನ್ನುವ ಮೂಲ ಪದದಿಂದ ಬಂದಿದೆ. ಸುಪಾರನಸ್ ಎಂದರೆ
ಪರಮ ಅಥವಾ ಶ್ರೇಷ್ಠ ಅಧಿಕಾರ ಎನ್ನುವಂಥದ್ದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಸೊ ಹಾಗೆಯೇ ಪರಮಾಧಿಕಾರದ ಸ್ವರೂಪಗಳನ್ನು ತಿಳಿಸಿರಿ ಅಂತ ಕೇಳಿದ್ರೆ, ಪರಮಾಧಿಕಾರವು ಆಂತರಿಕ ಮತ್ತು ಬಾಹ್ಯ ಪರಮಾಧಿಕಾರ ಎನ್ನುವಂತಹ ಎರಡು ಸ್ವರೂಪಗಳನ್ನು ಹೊಂದಿದೆ. ಜೀನ್ ಬೋರ್ಡಿನ್ ಅವರು ಆಂತರಿಕ ಪರಮಾಧಿಕಾರವನ್ನ ಪ್ರತಿಪಾದನೆಯನ್ನ ಮಾಡಿದ್ರು. ಹ್ಯೂಗೋ ಗ್ರೇಷಿಯಸ್ ರವರು ಬಾಹ್ಯ ಪರಮಾಧಿಕಾರವನ್ನ ಚರ್ಚೆಯನ್ನ ಮಾಡಿದ್ದಾರೆ ಎನ್ನುವಂತಹ ಒಂದು ಅಂಶ. ಸೊ ಅದೇ ರೀತಿ ವಿದ್ಯಾರ್ಥಿಗಳೇ, ನಾವು ಪರಮಾಧಿಕಾರದ ಲಕ್ಷಣಗಳನ್ನ ತಿಳಿದುಕೊಳ್ತಕ್ಕಂತಹ ಪ್ರಯತ್ನವನ್ನ ಮಾಡೋಣ. ವಿದ್ಯಾರ್ಥಿಗಳೇ, ಪರಮಾಧಿಕಾರವನ್ನ ನಾವು ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಅದರ ಲಕ್ಷಣಗಳನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಸೊ ಈ ಪರಮಾಧಿಕಾರದ ಲಕ್ಷಣಗಳು ಅಂತ ಹೇಳಿದ್ರೆ, ಮೊದಲನೇದಾಗಿರ್ತಕ್ಕಂತಹ ಲಕ್ಷಣ ಅಂತ ಹೇಳಿದ್ರೆ ಸ್ಥಿರತೆಯನ್ನ ಹೊಂದಿದೆ ಅಥವಾ ಶಾಶ್ವತವಾದುದು ಎನ್ನುವಂತಹ ಲಕ್ಷಣವನ್ನ ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಸೊ ಇಲ್ಲಿ ಪರಮಾಧಿಕಾರವು ಸ್ಥಿರವಾದುದು ಅಥವಾ ಶಾಶ್ವತವಾದುದು ಎನ್ನುವಂತಹ ಒಂದು ಲಕ್ಷಣವನ್ನ ನಾವು ಗುರುತಿಸ್ತೇವೆ. ಎಲ್ಲಿಯವರೆಗೆ ರಾಜ್ಯವು ಅಸ್ತಿತ್ವದಲ್ಲಿ ಇರುತ್ತದೆಯೋ ಅಲ್ಲಿಯವರೆಗೂ ಸಹ ಪರಮಾಧಿಕಾರವು ಸ್ಥಿರವಾಗಿ ಇರುತ್ತದೆ. ಪರಮಾಧಿಕಾರವನ್ನ ಎಲ್ಲಿಯವರೆಗೆ ರಾಜ್ಯವು ಹೊಂದಿರುತ್ತದೆಯೋ ಅಲ್ಲಿಯವರೆಗೆ ರಾಜ್ಯ ಅಸ್ತಿತ್ವದಲ್ಲಿ ಇರುತ್ತದೆ. ಪರಮಾಧಿಕಾರವನ್ನು ರಾಜ್ಯ ಕಳ್ಕೊಂಡ್ರೆ ರಾಜ್ಯ ಎನ್ನುವಂತಹ ಸಂಸ್ಥೆ ನಾಶವಾಗಿ ಹೋಗುತ್ತದೆ. ಹಾಗಾಗಿ ಪರಮಾಧಿಕಾರದ ಲಕ್ಷಣ ಅಂತ ಹೇಳಿದ್ರೆ ಅದು ಶಾಶ್ವತವಾದದ್ದು. ರಾಜ್ಯ ಎಲ್ಲಿಯವರೆಗೂ ಅಸ್ತಿತ್ವದಲ್ಲಿ ಇರ್ತದೆಯೋ ಅಲ್ಲಿಯವರೆಗೂ ಸಹ ಪರಮಾಧಿಕಾರ ಅಂತಕ್ಕಂಥದ್ದು ಅಸ್ತಿತ್ವದಲ್ಲಿ ಇರ್ತದೆ ಅಂತಕ್ಕಂಥದ್ದು. ಪರಮಾಧಿಕಾರ ಇರುವುದರಿಂದಲೇ ರಾಜ್ಯ ಶಾಶ್ವತವಾಗಿದೆ. ಸರ್ಕಾರಗಳು ಬದಲಾವಣೆ ಆಗಬಹುದು, ಸರ್ಕಾರಗಳ ಬದಲಾವಣೆಯಿಂದ ಪರಮಾಧಿಕಾರ ಅಂತಕ್ಕಂಥದ್ದು ನಾಶವಾಗುವುದಿಲ್ಲ. ಮತ್ತೊಂದು ಹೊಸ ಸರ್ಕಾರ ರಾಜ್ಯದ ಒಳಗಡೆ ಅಸ್ತಿತ್ವಕ್ಕೆ ಬರ್ತದೆ. ಆದರೆ ರಾಜ್ಯ ಮತ್ತು ಪರಮಾಧಿಕಾರಗಳು ಶಾಶ್ವತವಾಗಿ ಇರುವಂತಹ ಒಂದು ಲಕ್ಷಣವನ್ನ ಹೊಂದಿವೆ ಅಂತ ನಾವು ಗಮನಿಸ್ತೇವೆ. ಒಂದು ರಾಜ್ಯದ ಮುಖ್ಯಸ್ಥನಾದಂತಹ ರಾಜ ಮರಣ ಹೊಂದಿದರೆ ಮತ್ತೊಬ್ಬ ರಾಜ ಅಸ್ತಿತ್ವಕ್ಕೆ ಬರ್ತಾನೆ, ಅಧಿಕಾರಕ್ಕೆ ಬರ್ತಾನೆ. ಸೊ ಅದೇ ರೀತಿಯಾಗಿ ಒಂದು ರಾಜ್ಯದ ಒಳಗಡೆ ಸರ್ಕಾರ ತನ್ನ ಅಧಿಕಾರಾವಧಿಯನ್ನು ಪೂರೈಸಿದರೆ ಮತ್ತೊಂದು ಹೊಸ ಸರ್ಕಾರ ಅಧಿಕಾರಕ್ಕೆ ಬರ್ತದೆ. ಆದರೆ ಪರಮಾಧಿಕಾರ ಅಂತಕ್ಕಂಥದ್ದು ರಾಜ್ಯದೊಂದಿಗೆ ಶಾಶ್ವತವಾಗಿ ಇರುತ್ತದೆ. ಎಲ್ಲಿಯವರೆಗೆ ಒಂದು ರಾಜ್ಯ ಪರಮಾಧಿಕಾರವನ್ನ ಹೊಂದಿರುತ್ತದೆಯೋ ಅಲ್ಲಿಯವರೆಗೂ ಸಹ ರಾಜ್ಯ ಶಾಶ್ವತವಾಗಿ ಇರುತ್ತದೆ. ಹಾಗಾಗಿ ರಾಜ್ಯದೊಂದಿಗೆ ಪರಮಾಧಿಕಾರ ಅಂತಕ್ಕಂಥದ್ದು ಸ್ಥಿರತೆಯ ಗುಣವನ್ನ ಅಥವಾ ಲಕ್ಷಣವನ್ನ ಹೊಂದಿದೆ ಅಥವಾ ಶಾಶ್ವತವಾದುದು ಎನ್ನುವಂತಹ ಒಂದು ಲಕ್ಷಣವನ್ನ ಹೊಂದಿದೆ ಎನ್ನುವಂಥದ್ದನ್ನ ನಾವು ಗುರುತಿಸಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ಎರಡನೇದಾಗಿರ್ತಕ್ಕಂತಹ ಒಂದು ಲಕ್ಷಣ ಅಂತ ಹೇಳಿದ್ರೆ ಅವಿಭಾಜ್ಯವಾದದ್ದು. ಅವಿಭಾಜ್ಯ ಅಂತ ಹೇಳಿದ್ರೆ ಅದನ್ನು ವಿಭಜನೆಯನ್ನ ಮಾಡಲು ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಪರಮಾಧಿಕಾರವು ಅಖಂಡವಾದುದು ಅಂದ್ರೆ ಅದನ್ನು ವಿಭಜನೆಯನ್ನ ಮಾಡಲು ಸಾಧ್ಯ ಇಲ್ಲ. ಪರಮಾಧಿಕಾರವನ್ನ ನಾವು ವಿಭಜನೆಯನ್ನ ಮಾಡಿದ್ವಿ ಅಂತ ಹೇಳಿದ್ರೆ ಆ ರಾಜ್ಯ ಎನ್ನುವಂತಹ ಸಂಸ್ಥೆ ನಾಶವಾಗಿ ಹೋಗುತ್ತದೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಗುರುತಿಸಬೇಕಾಗ್ತದೆ. ಸೊ ರಾಜ್ಯ ಮಾತ್ರ ಹೊಂದಿರುವಂತಹ ಅಧಿಕಾರ ಯಾವುದು ಅಂತ ಹೇಳಿದ್ರೆ ಪರಮಾಧಿಕಾರ. ಈ ಪರಮಾಧಿಕಾರವನ್ನ ವಿಭಜನೆಯನ್ನ ಮಾಡಿದರೆ ಪರಮಾಧಿಕಾರ ಅಂತಕ್ಕಂಥದ್ದು ನಾಶವಾಗಿ ಹೋಗ್ತದೆ. ಆ ಮೂಲಕ ರಾಜ್ಯ ಎನ್ನುವಂತಹ ಸಂಸ್ಥೆಯು ಸಹ ನಾಶವಾಗಿ ಹೋಗ್ತದೆ. ಹಾಗಾಗಿ ಪರಮಾಧಿಕಾರವನ್ನ ವಿಭಜನೆ ಮಾಡಲು ಸಾಧ್ಯ ಇಲ್ಲ. ಅದು ಹಾಗಾಗಿ ಅದನ್ನು ನಾವು ಎಂತಹ ಲಕ್ಷಣ ಅಂತ ಗುರುತಿಸ್ತೇವೆ, ಅವಿಭಾಜ್ಯವಾದುದು ಎನ್ನುವಂತಹ ಲಕ್ಷಣವನ್ನು ನಾವು ಗುರುತಿಸಲಿಕ್ಕೆ ಇಲ್ಲಿ ಸಾಧ್ಯ ಇದೆ. ಆದರೆ ಸಂಯುಕ್ತ ವ್ಯವಸ್ಥೆಯನ್ನು ಅಳವಡಿಸಿಕೊಂಡಂತಹ ರಾಜ್ಯಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ಅಧಿಕಾರ ಹಂಚಿಕೆಯಾಗಿರುತ್ತದೆಯೇ ಹೊರತು ಪರಮಾಧಿಕಾರ ಅಂತಕ್ಕಂಥದ್ದು ಹಂಚಿಕೆಯಾಗಿರೋದಿಲ್ಲ. ಒಂದು ವೇಳೆ ಪರಮಾಧಿಕಾರ ಅಂತಕ್ಕಂಥದ್ದು ಹಂಚಿಕೆಯಾದರೆ ಮತ್ತೊಂದು ಹೊಸ ರಾಜ್ಯ ಸೃಷ್ಟಿಯಾಗ್ತದೆಯೇ ಹೊರತು ರಾಜ್ಯ ಅನ್ನುವಂತಹ ಸಂಸ್ಥೆ ಅಂತಕ್ಕಂಥದ್ದು ನಾಶವಾಗಿ ಹೋಗುವಂತಹ ಸಾಧ್ಯತೆ ಇರುತ್ತದೆ. ಹಾಗಾಗಿ ಪರಮಾಧಿಕಾರದ ಎರಡನೇ ಲಕ್ಷಣ ಯಾವುದು ಅಂತ ಹೇಳಿದ್ರೆ ಅವಿಭಾಜ್ಯವಾದದ್ದು. ಅದನ್ನ ವಿಭಜಿಸಲು ಸಾಧ್ಯ ಇಲ್ಲ. ವಿಭಜನೆಯನ್ನ ಮಾಡಿದರೆ
ಪರಮಾಧಿಕಾರ ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ, ಆ ಮೂಲಕ ರಾಜ್ಯ ಅಂತಕ್ಕಂಥದ್ದು ನಾಶವಾಗಿ ಹೋಗುತ್ತದೆ ಎನ್ನುವಂತಹ ಒಂದು ಅಂಶವನ್ನು ನಾವು ಇಲ್ಲಿ ಕಾಣ್ತೇವೆ. ಸೊ ಮೂರನೇದಾಗಿರ್ತಕ್ಕಂತಹ ಲಕ್ಷಣ ಅಂತ ಹೇಳಿದ್ರೆ ಸಮಗ್ರವಾದುದು, ಸಮಗ್ರತೆಯ ಲಕ್ಷಣವನ್ನ ಹೊಂದಿದೆ ಅಂತ ಹೇಳಿ ನಾವು ಗುರುತಿಸ್ತೇವೆ. ಇಲ್ಲಿ ಪರಮಾಧಿಕಾರ ಅಂತಕ್ಕಂಥದ್ದು ಸಮಗ್ರವಾದುದು ಹಾಗೂ ಅನಿರ್ಬಂಧಿತವಾದದ್ದು ಎನ್ನುವಂತಹ ಒಂದು ಅಂಶವನ್ನ ನಾವು ಕಾಣ್ತೇವೆ. ತನ್ನ ಭೂ ಪ್ರದೇಶದ ವ್ಯಾಪ್ತಿಯೊಳಗಡೆ ಬರ್ತಕ್ಕಂತಹ ಎಲ್ಲ ಪ್ರಜೆಗಳು, ಸಂಘ ಸಂಸ್ಥೆಗಳ ಮೇಲೆ ಆ ರಾಜ್ಯ ಅಂತಕ್ಕಂಥದ್ದು ಅನಿರ್ಬಂಧಿತವಾದಂತಹ ಅಧಿಕಾರವನ್ನ ಹೊಂದಿರುತ್ತದೆ. ಪರಮಾಧಿಕಾರದ ನಿರಂಕುಶತೆ ಅಂತಕ್ಕಂಥದ್ದು ಆಂತರಿಕ ಮತ್ತು ಬಾಹ್ಯ ಎರಡೂ ರೀತಿಯಲ್ಲಿ ಇರುತ್ತದೆ. ಆಂತರಿಕವಾಗಿ ನಾವು ರಾಜ್ಯವನ್ನ ಹೇಗೆ ಪ್ರಶ್ನೆಯನ್ನ ಮಾಡಲು ಸಾಧ್ಯ ಇಲ್ಲವೋ ಹಾಗೆ ಬಾಹ್ಯವಾಗಿಯೂ ಸಹ ರಾಜ್ಯವನ್ನ ಪ್ರಶ್ನೆಯನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಸೊ ಒಟ್ಟಾರೆಯಾಗಿ ಸಮಗ್ರತೆಯ ಲಕ್ಷಣ ಅಂತ ಹೇಳಿದ್ರೆ ಪರಮಾಧಿಕಾರವು ರಾಜ್ಯದ ನಿರ್ದಿಷ್ಟ ಭೌಗೋಳಿಕ ಪ್ರದೇಶದ ಒಳಗಡೆ ಬರ್ತಕ್ಕಂತಹ ಎಲ್ಲ ವ್ಯಕ್ತಿಗಳ ಮೇಲೆ ಮತ್ತು ಸಂಘ ಸಂಸ್ಥೆಗಳ ಮೇಲೆ ಅನಿರ್ಬಂಧಿತವಾದಂತಹ ಅಧಿಕಾರವನ್ನ ಹೊಂದಿದೆ. ಸಮಗ್ರ ಅಂತ ಹೇಳಿದ್ರೆ ಎಲ್ಲಗಳ ಮೇಲೆ, ಎಲ್ಲರ ಮೇಲೂ ಸಹ ಅಧಿಕಾರವನ್ನ ಹೊಂದಿದೆ. ಹಾಗಾಗಿ ಆ ಲಕ್ಷಣವನ್ನು ನಾವೇನಂತ ಕರೆಸ್ತೇವೆ, ಸಮಗ್ರವಾದುದು ಅನ್ನುವಂತಹ ಲಕ್ಷಣ ಅಂತ ಹೇಳಿ ನಾವು ಗುರುತಿಸ್ತೇವೆ. ಸೊ ಅದೇ ರೀತಿ ಮತ್ತೊಂದು ಲಕ್ಷಣ ಅಂತ ಹೇಳಿದ್ರೆ ಅವರ್ಗೀಯವಾದುದು. ಪರಮಾಧಿಕಾರವು ಅವರ್ಗೀಯವಾದಂತಹ ಗುಣವನ್ನ ಹೊಂದಿದೆ ಅಥವಾ ಲಕ್ಷಣವನ್ನ ಹೊಂದಿದೆ. ಅವರ್ಗೀಯ ಅಂತ ಹೇಳಿದ್ರೆ ವರ್ಗಾಯಿಸಲು ಸಾಧ್ಯವಿಲ್ಲದೆ ಇರ್ತಕ್ಕಂಥದ್ದು. ಇಲ್ಲಿ ರಾಜ್ಯ ಮಾತ್ರ ಹೊಂದಿರುವಂತಹ ಶ್ರೇಷ್ಠ ಪರಮಾಧಿಕಾರವನ್ನ ಆ ರಾಜ್ಯ ಮತ್ತೊಬ್ಬರಿಗೆ ವರ್ಗಾವಣೆಯನ್ನ ಮಾಡ್ತು ಅಂತ ಹೇಳಿದ್ರೆ ಪರಮಾಧಿಕಾರ ತನ್ನ ಶಕ್ತಿಯನ್ನ ಕಳೆದುಕೊಳ್ಳುತ್ತದೆ. ಹಾಗಾಗಿ ಪರಮಾಧಿಕಾರವನ್ನ ವಿಭಜನೆ ಮಾಡಲು ಯಾವ ರೀತಿ ಸಾಧ್ಯ ಇಲ್ಲವೋ ಹಾಗೆ ಅದನ್ನು ಸಹ ವರ್ಗಾವಣೆಯನ್ನ ಮಾಡಲು ಸಹ ಸಾಧ್ಯ ಇಲ್ಲ. ಹಾಗಾಗಿ ಅದನ್ನು ನಾವು ಅವರ್ಗೀಯ ಲಕ್ಷಣ ಅಂತ ಹೇಳಿ ನಾವು ಅದನ್ನ ಗುರುತಿಸ್ತೇವೆ. ಸೊ ಇದು ಕೊನೆಯದಾಗಿರ್ತಕ್ಕಂಥ ಒಂದು ಲಕ್ಷಣ ಅಂತ ಹೇಳಿದ್ರೆ ಸರ್ವವ್ಯಾಪಕವಾದುದು ಅಂತಕ್ಕಂಥದ್ದು. ಸರ್ವವ್ಯಾಪಕ ಅಂತ ಹೇಳಿದ್ರೆ ಪರಮಾಧಿಕಾರ ಅಂತಕ್ಕಂಥದ್ದು ರಾಜ್ಯದ ವ್ಯಾಪ್ತಿಯ ಒಳಗಡೆ ಬರ್ತಕ್ಕಂತಹ ಎಲ್ಲ ವ್ಯಕ್ತಿ, ಸಂಘ ಸಂಸ್ಥೆಗಳ ಮೇಲೆ ಆ ರಾಜ್ಯ ಪರಮಾಧಿಕಾರದ ಮೂಲಕ ನಿಯಂತ್ರಣಾಧಿಕಾರವನ್ನು ಹೊಂದಿರುತ್ತದೆ ಹಾಗೂ ಪರಮಾಧಿಕಾರದ ಆಳ್ವಿಕೆಗೆ ಒಳಪಟ್ಟಿರುತ್ತದೆ ಎನ್ನುವಂತಹ ಅಂಶವನ್ನು ನಾವು ಕಾಣುತ್ತೇವೆ. ಸರ್ವವ್ಯಾಪಕತೆ ಅಂತ ಹೇಳಿದ್ರೆ ರಾಜ್ಯ ಪರಮಾಧಿಕಾರದ ಮೂಲಕ ತನ್ನ ಎಲ್ಲ ನಿರ್ದಿಷ್ಟ ಭೌಗೋಳಿಕ ಪ್ರದೇಶದ ಒಳಗಡೆ ಮತ್ತು ಹೊರಗಡೆ ಎಲ್ಲರ ಮೇಲೂ ಸಹ ನಿಯಂತ್ರಣವನ್ನ ಹೊಂದಿರುತ್ತದೆ. ಅಂತಹ ಲಕ್ಷಣವನ್ನ ನಾವು ಸರ್ವವ್ಯಾಪಕತೆಯ ಗುಣ ಅಂತ ಹೇಳಿ ಕರೀತೇವೆ. ಸೊ ವಿದ್ಯಾರ್ಥಿಗಳೇ, ಪರಮಾಧಿಕಾರ ಅಂತಕ್ಕಂಥದ್ದು ಸ್ಥಿರವಾದುದು ಅಥವಾ ಶಾಶ್ವತವಾದುದು ಎನ್ನುವಂತಹ ಲಕ್ಷಣವನ್ನ ಹೊಂದಿದೆ. ಎರಡನೇದಾಗಿರ್ತಕ್ಕಂಥದ್ದು ಅದನ್ನ ವಿಭಜನೆಯನ್ನ ಮಾಡಲು ಸಾಧ್ಯ ಇಲ್ಲ, ಅವಿಭಾಜ್ಯ ಗುಣವನ್ನ ಹೊಂದಿದೆ. ಮತ್ತು ಸಮಗ್ರವಾದದ್ದು ಹಾಗೂ ಸರ್ವವ್ಯಾಪಕವಾದದ್ದು, ಎಲ್ಲರ ಮೇಲೆ, ಎಲ್ಲ ಸಂಘ ಸಂಸ್ಥೆಗಳ ಮೇಲೂ ಸಹ ಅನಿರ್ಬಂಧಿತವಾದಂತಹ ಅಧಿಕಾರವನ್ನ ಹೊಂದಿರುತ್ತದೆ. ಹಾಗೂ ಪರಮಾಧಿಕಾರವನ್ನ ವರ್ಗಾಯಿಸಲು ಸಾಧ್ಯ ಇಲ್ಲ. ಆ ಲಕ್ಷಣವನ್ನು ನಾವು ಅವರ್ಗೀಯತೆ ಎನ್ನುವಂತಹ ಹೆಸರಿನಿಂದ ಕರೀತೇವೆ. ಸೊ ಇವೆಲ್ಲವನ್ನು ಸಹ ನಾವು ಪರಮಾಧಿಕಾರದ ಲಕ್ಷಣಗಳು ಅಂತ ಹೇಳಿ ಕರೀತೇವೆ. ಸೊ ವಿದ್ಯಾರ್ಥಿಗಳೇ, ಪರಮಾಧಿಕಾರ ಎನ್ನುವಂತಹ ಮೂಲಭೂತ ಪರಿಕಲ್ಪನೆಯಲ್ಲಿ ನಾವು ಪರಮಾಧಿಕಾರ ಅಂದ್ರೆ ಏನು, ಅದರ ಎರಡು ಸ್ವರೂಪಗಳು ಯಾವುವು ಮತ್ತು ಪರಮಾಧಿಕಾರದ ಬಗ್ಗೆ ಬೇರೆ ಬೇರೆ ರಾಜ್ಯಶಾಸ್ತ್ರಜ್ಞರು ವ್ಯಕ್ತಪಡಿಸಿರ್ತಕ್ಕಂತಹ ವ್ಯಾಖ್ಯೆಗಳು ಮತ್ತು ಪರಮಾಧಿಕಾರ ಹೊಂದಿರತಕ್ಕಂತಹ ಲಕ್ಷಣಗಳು ಎನ್ನುವಂತಹ ವಿಚಾರವನ್ನ ಚರ್ಚೆಯನ್ನ ಮಾಡಿದ್ದೇವೆ. ಸೊ ವಿದ್ಯಾರ್ಥಿಗಳೇ, ಸಾಮಾನ್ಯವಾಗಿ ವಾರ್ಷಿಕ ಪರೀಕ್ಷೆಯ ದೃಷ್ಟಿಯಿಂದ ನಾವು ನೋಡುವುದಾದರೆ ಪರಮಾಧಿಕಾರದ ಮೂಲ ಪದ ಯಾವುದು ಎನ್ನುವಂಥದ್ದು ಅತ್ಯಂತ ಪ್ರಮುಖವಾದಂತಹ ಪ್ರಶ್ನೆ. ಪರಮಾಧಿಕಾರವನ್ನು ಇಂಗ್ಲಿಷ್ ಭಾಷೆಯಲ್ಲಿ ಸಾವರ್ನಿಟಿ ಎಂದು ಕರೆಯುತ್ತೇವೆ. ಸಾವರ್ನಿಟಿ ಎನ್ನುವ ಈ ಪದವು ಲ್ಯಾಟಿನ್ ಭಾಷೆಯ ಸುಪಾರನಸ್ ಎನ್ನುವ ಪದದಿಂದ ಬಂದಿದೆ. ಸುಪಾರನಸ್ ಅಂತ ಹೇಳಿದ್ರೆ ಪರಮ ಶ್ರೇಷ್ಠ ಅಧಿಕಾರ ಅನ್ನುವಂತಹ ಉತ್ತರವನ್ನು ನಾವು ಕಾಣ್ತೇವೆ. ಸೊ ಪರಮಾಧಿಕಾರದ ಮೂಲ ಪದ ಯಾವುದು, ಪರಮಾಧಿಕಾರದ ಎರಡು ಸ್ವರೂಪಗಳು ಯಾವುವು, ಒಂದು ಆಂತರಿಕ ಪರಮಾಧಿಕಾರ ಮತ್ತೊಂದು ಬಾಹ್ಯ ಪರಮಾಧಿಕಾರ.
ಸೊ ಅದೇ ರೀತಿಯಾಗಿ ಪರಮಾಧಿಕಾರದ ಲಕ್ಷಣಗಳನ್ನು ವಿವರಿಸಿರಿ ಎನ್ನುವಂತಹ 5 ಅಂಕದ ಪ್ರಶ್ನೆಯನ್ನು ನಾವು ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಇದೆ ವಿದ್ಯಾರ್ಥಿಗಳು. ಸೊ ವಿದ್ಯಾರ್ಥಿಗಳೇ, ಮುಂದಿನ ತರಗತಿಯಲ್ಲಿ ನಾವು ಕಾನೂನಿನ ಉಗಮ ಮತ್ತು ಕಾನೂನಿನಲ್ಲಿ ಬರ್ತಕ್ಕಂತಹ ವಿಧಗಳ ಬಗ್ಗೆ ಚರ್ಚೆಯನ್ನ ಮಾಡೋಣ. ಧನ್ಯವಾದಗಳು.